ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡೋಣ ಸಿಕ್ಸ್ ಸೆಮಿಸ್ಟರ್ ಬಿ ಸೋಷಲ್ ಸೈನ್ಸ್ DSC 12 ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ನೋಡ್ರಿ. 5 ಅಂಕ ಮತ್ತು 10 ಅಂಕದ ಪ್ರಶ್ನೋತ್ತರಗಳು. ಫಸ್ಟ್ ಒನ್, ಸಿದ್ಧಾಂತ ಎಂದರೇನು? 2 ಅಂಕದ ಪ್ರಶ್ನೆ ಇದೆ. ಸಿದ್ಧಾಂತ ಎಂದರೇನು? ಸಿದ್ಧಾಂತ ಎಂದರೇನು? ಅಯಾನ್ ಮತ್ತು ರಾಬರ್ಟ್ ಅವರ ಪ್ರಕಾರ ತಮ್ಮ ಸೋಷಿಯಾಲಜಿ ಎಂಬ ಗ್ರಂಥವನ್ನು ತಿಳಿಸಿರುವಂತೆ ಸಿದ್ಧಾಂತ ಎಂಬುದು ಒಂದು ಬಗೆಯ ಹೇಳಿಕೆಯಾಗಿದೆ. ಸಿದ್ಧಾಂತ ಎಂಬುದು ಏನಾಗೈತೆ ಅಂದ್ರೆ ಯಾರ ಪ್ರಕಾರ? ಅಯಾನ್ ಮತ್ತು ರಾಬರ್ಟ್ ಅವರ ಪ್ರಕಾರ ತಮ್ಮ ಸೋಷಿಯಾಲಜಿ ಎಂಬ ಗ್ರಂಥವನ್ನು ತಿಳಿಸಿದ್ದಾರೆ. ಈ ಸಿದ್ಧಾಂತದಲ್ಲಿ ಒಂದು ಬಗೆಯ ಹೇಳಿಕೆಯಾಗಿರುವುದು ಇದು ಒಂದು ನಿರ್ದಿಷ್ಟ ಪರಿಕಲ್ಪನೆಗಳನ್ನು ಅವುಗಳ ನಡುವಿನ ಪರಸ್ಪರ ಸಂಬಂಧವನ್ನು ಅರ್ಥಪೂರ್ಣವಾಗಿ ವ್ಯಾಖ್ಯಾನಿಸುವುದಕ್ಕೆ ಸಾಧ್ಯವಾಗುವಂತೆ ಸಂಘಟಿಸುವುದು ಎಂಬುದನ್ನು ನೋಡ್ಬೋದು. ಅದೇ ರೀತಿ ಟಾಲ್ಕ್ ಅವರ ಪ್ರಕಾರ ಯಾವುದಾದರೊಂದು ಅನುಭವವನ್ನು ವ್ಯಾಖ್ಯಾನಿಸಲು ಬಳಸಲಾಗುವ ಪರಸ್ಪರ ಸಂಬಂಧಿತವಾದ ಪರಿಕಲ್ಪನೆಗಳನ್ನು ಸಮೂಹವಾಗಿರುವುದು ತಿಳಿಬಹುದು. ಅದೇ ರೀತಿ ನೆಕ್ಸ್ಟ್ ಒನ್, ಸಾಮಾನ್ಯ ಅರ್ಥದಲ್ಲಿ ಹೇಳುವುದಾದರೆ ಸಿದ್ಧಾಂತ ಎಂಬುದು ಸಾಮಾನ್ಯ ಪರಿಕಲ್ಪನೆ, ರೂಪಣೆ ಅಥವಾ ಸ್ಥಾಪನೆಯನ್ನು ಬಳಕೆಯನ್ನೊಳಗೊಂಡಂತೆ ವಾಸ್ತವತೆಯನ್ನು ಅಂಶಗಳಲ್ಲಿ ಇಟ್ಟುಕೊಂಡು ಮತ್ತು ಸಂಬಂಧಿಸಿದ ಒಂದು ಸಾಮಾನ್ಯದ ಅಮೂರ್ತ ರೂಪದಲ್ಲಿ ವ್ಯಾಖ್ಯಾನವಾಗಿರ್ತದೆ ಎಂಬುದನ್ನು ನಾವು ನೋಡ್ಬೋದು. ಅದೇ ರೀತಿ ಇನ್ನಿಷ್ಟು ಹಲವಾರು 2 ಅಂಕ, 5 ಅಂಕ ಮತ್ತು 10 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ನೋಡ್ಬೋದು. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿರಿ. ಸೆಕೆಂಡ್ ಒನ್, ಸಾಮಾಜಿಕ ಸಿದ್ಧಾಂತ ಎಂದರೆ ಮತ್ತು ಸಾಮಾಜಿಕ ಸಿದ್ಧಾಂತದ ಅರ್ಥವನ್ನು ಬರೆಯಿರಿ. ಈ ನಿಯಮ ಮತ್ತು ಆನ್ಸರ್ಗಳನ್ನು ಅದಾವ ನೋಡ್ಕೊರಿ. ಅದೇ ರೀತಿ ನೆಕ್ಸ್ಟ್ ಒನ್, ಥರ್ಡ್ ಒನ್, ಅಂಶಲಕ್ಷ್ಮಿ ಎಂದರೇನು? ಇದು ಕೇಳ್ರಂದ್ರೆ ಇಲ್ಲಿ ಆನ್ಸರ್ ನೋಡ್ರಿ. ಸಮಾಜದ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಮುಖಾಮುಖಿ ಅಂತರ್ಕ್ರಿಯೆಯ ಮೇಲೆ ಕೇಂದ್ರೀಕೃತವಾಗಿರುವ ತಾತ್ವಿಕ ಚೌಕಟ್ಟುಗಳನ್ನು ಸಾಮಾನ್ಯವಾಗಿ ಅಂಶಲಕ್ಷಿ ಸಮಾಜಶಾಸ್ತ್ರ ಅಥವಾ ಸೂಕ್ಷ್ಮ ಸಮಾಜಶಾಸ್ತ್ರ ಎಂದು ಕರೆಯುತ್ತಾರೆ. ತದನಂತರ ಫೋರ್ತ್, ಮಧ್ಯಮ ವ್ಯಾಪ್ತಿ ಸಿದ್ಧಾಂತ ಎಂದರೇನು? ಮಧ್ಯಮ ವ್ಯಾಪ್ತಿಯ ಸಿದ್ಧಾಂತ ಎಂದರೇನು? ಸಮಾಜಶಾಸ್ತ್ರದ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಮಾನ್ಯ ರೂಪದಲ್ಲಿರುವ ಅಥವಾ ಸ್ವರೂಪದಲ್ಲಿರುವ ತತ್ವಗಳನ್ನೆಲ್ಲ ಏನು ಮಾಡ್ಬೋದು ಅಂದ್ರೆ ಶುದ್ಧ ರೂಪವನ್ನು ಅನುಭವಕ್ಕಾಗಿ ಸಾಮಾನ್ಯೀಕರಣವಾಗುವ ಹಾಗೂ ಬೃಹತ್ ವ್ಯಾಪ್ತಿಯನ್ನು ಸಿದ್ಧಾಂತಗಳನ್ನು ನೀಡಿರುವ ನಿಯಮಗಳನ್ನು ಏನು ಮಾಡ್ತಾರಂದ್ರೆ ಇಲ್ಲಿ ಕಂಡು ಇರ್ತಾವ. ಆ ಅಂಶಗಳನ್ನು ಸಮಾಜಶಾಸ್ತ್ರಜ್ಞರಾದ RK ಮಾರ್ಟನ್ ಮಧ್ಯಮ ವ್ಯಾಪ್ತಿಯ ಸಿದ್ಧಾಂತ ಎಂದು ಕರೆದಿದ್ದಾರೆ. ಎಕ್ಸಾಮ್ ದೃಷ್ಟಿಯಿಂದ ಈ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಇದನ್ನು ಸರಿಯಾಗಿ ನೋಟ್ಸ್ ಮಾಡ್ಕೊರಿ, ಅದನ್ನು ಎಕ್ಸಾಮ್ ದೃಷ್ಟಿಯಿಂದ ನಿಮ್ಗೆ ಅನುಕೂಲ ಆಗ್ತದೆ. ಅದೇ ರೀತಿ 5 ಅಂಕದ ಪ್ರಶ್ನೆಗಳು ಯಾವ್ಯಾವ ಇದಾವ್ರಿ? 5 ಅಂಕದ ಪ್ರಶ್ನೆಗಳು. ಫಸ್ಟ್, ಸಮಾಜಶಾಸ್ತ್ರೀಯ ಸಿದ್ಧಾಂತ ವ್ಯಾಖ್ಯಾನಿಸಿ. ಸಮಾಜಶಾಸ್ತ್ರೀಯ ಸಿದ್ಧಾಂತವನ್ನು ವ್ಯಾಖ್ಯಾನಿಸಿ. ರಾಬರ್ಟ್ ಕೆ ಮಾರ್ಟನ್ ರವರ ಪ್ರಕಾರ, ತದನಂತರ JJ ಮ್ಯಾಸಿಯೋನಿಸ್ ರವರ ಪ್ರಕಾರ. ಮಾರ್ಟನ್ ರವರ ಪ್ರಕಾರ ಏನು ನೋಡೋದಾದ್ರಲ್ಲಿ ಸಮಾಜಶಾಸ್ತ್ರೀಯ ಸಿದ್ಧಾಂತವೆಂಬುದು ಅನುಭವಾತ್ಮಕತೆಯ ಏಕರೂಪತೆಗಳನ್ನು ಪಡೆಯಲು ಬಳಸಲಾಗುವ ತಾರ್ಕಿಕವಾಗಿ ಪರಸ್ಪರ ಸಂಬಂಧಿತವಾದ ಹೇಳಿಕೆಗಳನ್ನು ಸೂಚಿಸಬಹುದು. ಅದೇ ರೀತಿ ಯಾರ್ಯಾರು ನಿಯಮ ವ್ಯಾಖ್ಯೆಗಳನ್ನು ಇದ್ದಾವ ಅವುಗಳ 5 ಮಾರ್ಕ್ಸಿಗೆ ಎಷ್ಟು ಬರೀಬೇಕನ್ನೋ ಎಂಬುದನ್ನು ನಾವು ಕೊಟ್ಟಿದ್ದೀವಿ. ಅವುಗಳನ್ನು ಸರಿಯಾಗಿ ನೋಡಿ ಅವನ್ನು ಬರೀರಿ. ತದನಂತರ 1ನೇ ಚಾಪ್ಟರ್ ಒಳಗೆ 10 ಅಂಕದ ಪ್ರಶ್ನೆ ಯಾವ್ದು ಬರ್ತದೆ? 10 ಅಂಕದ ಪ್ರಶ್ನೆಗಳು ಫಸ್ಟ್ ಒನ್ ಯಾವ್ದು ಬರ್ತದೆ? 1ನೇ ಚಾಪ್ಟರ್ ಒಳಗೆ ಸಮಾಜಶಾಸ್ತ್ರೀಯ ಸಿದ್ಧಾಂತ ಗುಣಲಕ್ಷಣಗಳನ್ನು ವಿವರಿಸಿರಿ. ಫಸ್ಟ್ ಒನ್, ಸಮಾಜಶಾಸ್ತ್ರೀಯ ಸಿದ್ಧಾಂತ ವೈಜ್ಞಾನಿಕವಾದದ್ದು. ಸೆಕೆಂಡ್ ಒನ್, ಸಮಾಜಶಾಸ್ತ್ರೀಯ ಸಿದ್ಧಾಂತ ವಿಶ್ಲೇಷಣಾತ್ಮಕ ಸ್ವರೂಪವಾದದ್ದು. ಥರ್ಡ್ ಒನ್, ಸಮಾಜಶಾಸ್ತ್ರೀಯ ಸಿದ್ಧಾಂತ ಅನುಭವ ವೇದ್ಯವಾದದ್ದು ಅಥವಾ ಪ್ರಯೋಗ ಸಿದ್ಧವೆನ್ನಬಹುದು. ತದನಂತರ ಫೋರ್ತ್, ಸಮಾಜಶಾಸ್ತ್ರೀಯ ಸಿದ್ಧಾಂತವು ಸಮನ್ವಯಾತ್ಮಕ ಸ್ವರೂಪದಾದದ್ದು. ಫಿಫ್ತ್ ಒನ್, ಸಮಾಜಶಾಸ್ತ್ರೀಯ ಸಿದ್ಧಾಂತಗಳು ಐತಿಹಾಸಿಕ ಸ್ವರೂಪವಾದದ್ದವು. ಸಿಕ್ಸ್ತ್ ಒನ್, ಸಮಾಜಶಾಸ್ತ್ರೀಯ ಸಿದ್ಧಾಂತವನ್ನು
ತತ್ವದರ್ಶನಕತೆಯ ಅಂಶಗಳನ್ನು ಸೇರಿಸಿಕೊಂಡಿರುವುದು. ಈ ನಿಯಮಗಳನ್ನು ನಾವು ನೋಡಬಹುದು. ಅದೇ ರೀತಿ 7th ಒನ್ ಸಮಾಜಶಾಸ್ತ್ರೀಯ ಸಿದ್ಧಾಂತವು ಪ್ರಗತಿದಾಯಕ ಅಂಶವಾಗಿದೆ. ಸಮಾಜಶಾಸ್ತ್ರ ಸಿದ್ಧಾಂತವು 8 ಸಾಮಾಜಿಕ ಸಂಶೋಧನೆಯ ಒಂದು ನಿಶ್ಚಿತ ನಿಲುವನ್ನು ಹಾಗೂ ದಿಕ್ಕನ್ನು ಇಲ್ಲಿ ತೋರಿಸುತ್ತದೆ. ಅದೇ ರೀತಿ 9 ಸಾಮಾಜಿಕ ಸಿದ್ಧಾಂತವು ಸತ್ಯ ಸಂಗತಿಗಳನ್ನು ಕುರಿತು ಭವಿಷ್ಯ ಸೂಚಿಸುವುದು. ತದನಂತರ 10 ಸಾಮಾಜಿಕ ಸಿದ್ಧಾಂತವು ಜ್ಞಾನಕ್ಕೆ ಸಂಬಂಧಿಸಿದ ಅಂತರಗಳ ಕುರಿತು ತಿಳಿಸ್ತದ. ಈ ಪಾಯಿಂಟ್ಸನ್ನು ನೀವು 10 ಮಾರ್ಕ್ಸಿಗೆ ಏನು ಮಾಡ್ಬೇಕಂದ್ರೆ 10 ಮಾರ್ಕ್ಸಿಗೆ 10 ಪಾಯಿಂಟ್ಗಳದಾವ. ಈ ಗುಣಲಕ್ಷಣಗಳನ್ನು ಏನು ಮಾಡ್ಬೇಕಂದ್ರೆ ಪ್ರತಿ ಬಂದನ್ನು ಎಕ್ಸ್ಪ್ಲೇನ್ ಅಲ್ಲಿ ಎಕ್ಸಾಮ್ದಾಗ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡ್ಲಿಕ್ಕಂದ್ರೆ ನಿಮ್ಗೆ ಕಡಿಮೆ ಅಂಕಗಳನ್ನು ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ನೀವು ಏನೇನು ಎಕ್ಸ್ಪ್ಲೇನ್ ಮಾಡಬೇಕೆಂಬುದನ್ನು ಇಲ್ಲಿ ನೀಡಲಾಗಿದೆ. ಅದನ್ನು ಸರಿಯಾಗಿ ನೋಡ್ಕೊರಿ. 10 ಪಾಯಿಂಟ್ಗಳನ್ನು ಇಲ್ಲಿ ಕೊಡಲಾಗಿದೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊರಿ. ಆಗ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಅದೇ ರೀತಿ ಈ 10 ಪಾಯಿಂಟನ್ನು ವಿವರಣೆ ಮಾಡಿರಿ. ಸಾಧ್ಯವಾದಷ್ಟು ಅದಕ್ಕೆ ರಿಲೇಟೆಡ್ ಇದ್ರೆ ಸಾಕು. ಪಾಯಿಂಟ್ಸ್ ಕರೆಕ್ಟ್ ಇದ್ರೆ ನಿಮಗೆ ಖಂಡಿತ ಮಾರ್ಕ್ಸ್ಗಳನ್ನು ಬರ್ತಾವು. ಅದೇ ರೀತಿ ಅಧ್ಯಾಯ 2 ನೋಡ್ರಿ. ಅಧ್ಯಾಯ 2 ಸಿದ್ಧಾಂತದ ನಿರ್ಮಾಣದ ಅಡಿಗಲ್ಲುಗಳನ್ನು ನೋಡೋಣ. 2 ಅಂಕದ ಪ್ರಶ್ನೆಗಳು ಎಷ್ಟು ಬರ್ತಾವೆ, ಈ ಚಾಪ್ಟರ್ ವೈಸ್ ಎಷ್ಟು ಬರ್ತಾವೆ. 7 ಪರಿಕಲ್ಪನೆ ಎಂದರೇನು. ಪರಿಕಲ್ಪನೆ ಎಂದರೇನು ನಿರ್ದಿಷ್ಟ ಅಭಿಪ್ರಾಯ ಅಥವಾ ಅರ್ಥವನ್ನು ಸೂಚಿಸುವ ಪದವನ್ನು ಸಾಮಾನ್ಯವಾಗಿ ಹಾಗೂ ಸರಳ ಅರ್ಥದಲ್ಲಿ ನೋಡುವುದನ್ನು ಅಂದರೆ ಪರಿಕಲ್ಪನೆ ಎಂದು ಕರೀತಾರೆ. ನಿರ್ದಿಷ್ಟ ಅಭಿಪ್ರಾಯ ಅಥವಾ ಅರ್ಥ ಸೂಚಿಸುವ ಒಂದು ಶಬ್ದ ಐತಿ, ಆ ಶಬ್ದಕ್ಕೆ ಅರ್ಥವನ್ನು ಸೂಚಿಸ್ತದೆ ಅಂದ್ರೆ ಅಧ್ಯಯನ ಮಾಡಬಹುದಂದ್ರೆ ಪರಿಕಲ್ಪನೆ ಎಂದು ಕರೀತಾರೆ. ನೆಕ್ಸ್ಟ್ ಆರ್ ನೋಡಬೇಕಾದ್ರೆ ಇನ್ನೊಂದು ಯಾವುದಾದರೂ ವಸ್ತು ವಿಷಯದ ಬಗ್ಗೆ ಸಾಮಾನ್ಯವಾಗಿ ಅಭಿಪ್ರಾಯ ಅಥವಾ ವಸ್ತುವಿನ ನಡುವಿನ ಸಂಬಂಧವನ್ನು ಪಡಿಸುವ ಪದಕ್ಕೆ ಏನಂತ ಕರೀತಾರೆ ಅಂದ್ರೆ ಪರಿಕಲ್ಪನೆ ಎಂದು ಕರೀತಾರೆ. ನೀವು ಹೇಳಿದ್ರೆ ಒಂದು ಬರೆದ್ರೆ ನಡೀತದೆ. ಮಾದರಿ ಎಂದರೆ 8 ಮಾದರಿ ಎಂಬುದು ಸಾಮಾಜಿಕ ವಿದ್ಯಮಾನಗಳ ನಡುವಿನ ಸಂಬಂಧವನ್ನು ಅಮೂರ್ತ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ಒಂದು ಕ್ರಮಬದ್ಧ ಅಥವಾ ವಿಧಾನವನ್ನು ಹೇಳ್ಬೋದು. ಆರ್ ನೆಕ್ಸ್ಟ್ ನೋಡ್ರಿ, ಮಾದರಿ ಎಂಬುದು ಯಾವುದಕ್ಕೆ ಸಾದೃಶ್ಯತೆ ವಿದ್ಯಮಾನವನ್ನು ಅಮೂರ್ತ ಪ್ರತಿನಿಧಿತ್ವ ಸೂಚಿಸ್ತದ ಅದನ್ನ ಮಾದರಿ ಮಾಡೆಲ್ ಎಂದು ಕರೀತಾರೆ. ಈ ಚಾಪ್ಟರ್ಗಳು 5 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಪ್ರಾಕಲ್ಪನೆಗಳನ್ನು ವ್ಯಾಖ್ಯಾನಿಸಿ ಅಥವಾ ಪ್ರಾಕಲ್ಪನೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. 5 ಮಾರ್ಕ್ಸ್ ಕೇಳ್ತಾನ. ಟಿಪ್ಪಣಿ ಬರೀರಿ, ಇಲ್ಲಕರ ಪ್ರಾಕಲ್ಪನೆ ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಕೇಳ್ತಾನ. ಫಸ್ಟ್ ಒನ್ ಪ್ರಾಕಲ್ಪನೆ ಎಂದರೇನು ನೋಡ್ಕೊಂಡ್ರಿ, ಆಮೇಲೆ ಅದರ ವ್ಯಾಖ್ಯೆಗಳನ್ನು ನೋಡ್ಕೊಂಡ್ವಿ. ಯಾವ್ಯಾವ ರೀತಿಯ ಪ್ರಾಕಲ್ಪನೆಗಳನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ. ಫಸ್ಟ್ ಒನ್ ಪ್ರಾಕಲ್ಪನೆ ಎಂದರೆ ಸಂಶೋಧಕನು ತನ್ನ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ತನ್ನ ಮನಸ್ಸಿನಲ್ಲಿ ಮಾಡಿಕೊಳ್ಳುವ ತಾತ್ಕಾಲಿಕ ಊಹೆಗಳನ್ನು ಪ್ರಾಕಲ್ಪನೆಗಳನ್ನೇ ಎಂದು ಕರೆಯುವರು. ಅದೇ ರೀತಿ ಥಿಯೋಡರ್ಸನ್ ಅವರ ಪ್ರಕಾರ ಪ್ರಾಕಲ್ಪನೆಯ ಕೆಲವು ವಾಸ್ತವಾಂಶಗಳ ನಡುವಿನ ಸಂಬಂಧವನ್ನು ತಾತ್ಕಾಲಿಕ ಹೇಳಿಕೆಗಳಾಗಿವೆ. ರಿಚರ್ಡ್ ಅವರ ಪ್ರಕಾರ ಪ್ರಾಕಲ್ಪನೆ ಎಂಬುದು ಪರಿಕಲ್ಪನೆಗಳೆಂದು ಕರೆಯಬಹುದು. 2 ಅಥವಾ ಅದಕ್ಕೂ ಹೆಚ್ಚು ಅಂಶಗಳ ನಡುವಿನ ಸಂಬಂಧದ ಕುರಿತನ್ನು ಇಲ್ಲಿ ನಾವೇನು ಮಾಡ್ಕೋಬಹುದು ಅಂದ್ರೆ ಊಹೆಗಳನ್ನು ಮಾಡಿಕೊಳ್ಳಬಹುದು. ಅದೇ ರೀತಿ ಹಲವಾರು ವ್ಯಾಖ್ಯೆಗಳದಾವ ನೋಡ್ಕೊರಿ. ತದನಂತರ ಅಧ್ಯಾಯ 3 ಕೆಲವು ಮುಖ್ಯ ಪ್ರಶ್ನೆಗಳನ್ನು ನೋಡ್ರಿ, ಕೆಲವು ಮುಖ್ಯ ಪರಿಕಲ್ಪನೆಗಳನ್ನು. ಅಧ್ಯಾಯ 3 ಇಲ್ಲಿ 2 ಅಂಕದ ಅನುಗಮನ ಎಂದರೇನು. ಅನುಗಮನ ಅಂದರೆ ವೈಯಕ್ತಿಕ ನಿದರ್ಶನ ಅಥವಾ ಅವಲೋಕನಗಳಿಂದ ನಾವು ಸಾಮಾನ್ಯವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವುದು. ಅನುಗಮನ ಅಂದರೆ ನಾವು ಮನಸ್ಸಿನಲ್ಲಿ ಸ್ವ ಇಚ್ಛೆಯಿಂದ ತೆಗೆದುಕೊಳ್ಳುವ ನಿರ್ಧಾರವನ್ನು ಅನುಗಮನ ಎಂದು ಕರೀತಾರೆ. ನಾವು ಮನಸ್ಸಿನೊಳಗೆ ಏನು ಮಾಡ್ಬೋದು ಅಂದ್ರೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಅದನ್ನು ಅನುಗಮನ ಎಂದು ಕರೀತಾರೆ. ಕೋರಿಲೇಷನ್ ಎಂದರೆ ಸಹ ಸಂಬಂಧ ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವಿಷಯ ನಡುವಿನ ಪರಸ್ಪರ ಸಂಬಂಧವನ್ನು ಸಂಪರ್ಕ ಅಥವಾ ಕೋರಿಲೇಷನ್ ಎಂದು ಕರೀತಾರೆ.
ತದನಂತರ 12 ಪರಿವರ್ತಕಗಳೆಂದರೇನು? ಎಂದರೆ ಸಾಮಾನ್ಯ ಶಬ್ದದಲ್ಲಿ ನೋಡಿದಾಗ ಸಾಮಾಜಿಕವಾಗಿ ಸಂಶೋಧನಾ ಅಧ್ಯಯನದಲ್ಲಿ ಬಹಳ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಪರಿಕಲ್ಪನೆಯಾಗಿದೆ. ಆ ನಿಯಮಗಳನ್ನು ಕೇಳಿಕೊಟ್ಟಿರ್ಬೋದು ನೋಡ್ರಿ. ಅದೇ ರೀತಿ 5 ಅಂಕದ ಪ್ರಶ್ನೆಗಳು ಸಾಮಾನ್ಯೀಕರಣ ಎಂದರೇನು ಕೇಳ್ತಾರ. ಸಾಮಾನ್ಯೀಕರಣ ಎಂದರೇನು, ಅದರ ಅಂಶಗಳನ್ನು ಕೇಳ್ತಾರ, ಅದು ವಾಕ್ಯಗಳನ್ನು ಕೇಳ್ತಾರ, ಅದನ್ನು ನೋಡ್ರಿ. ಅದೇ ರೀತಿ ಟಿಪ್ಪಣಿ ಬರೆಯಿರಿ ಕೇಳ್ತಾರ. ನೆಕ್ಸ್ಟ್ ಒನ್ ಅಧ್ಯಾಯ 4 ಮತ್ತು 5ಕ್ಕೆ ಇಂಪಾರ್ಟೆಂಟ್ ಕ್ವಶನ್. ಸಂರಚನೀಯವಾದ, ಕಾರ್ಯಾತ್ಮಕವಾದ ಮತ್ತು ಇತರೆ ಕಲ್ಪನೆಗಳನ್ನು, ಕಾರ್ಯಾತ್ಮಕವಾದ ಆಧಾರ ಅಂಶಗಳನ್ನು 2 ಅಂಕದ ಪ್ರಶ್ನೆಗಳು. ಸಾಮಾಜೀಕರಣ ಸಂರಚನೆ ಎಂದರೇನು? ಸಾಮಾಜಿಕ ಸಂರಚನೆ ಎಂದರೆ ಸಾಮಾಜಿಕ ವ್ಯವಸ್ಥೆಯ ಮೂಲಭೂತ ಘಟಕಗಳ ನಡುವಿನ ಸಂಘಟಿತ ಸಂಬಂಧಗಳೇ ಸಾಮಾಜಿಕ ಸಂರಚನೆ ಎನ್ನಬಹುದು. ಅಥವಾ ಹಿಂಗೂ ಬರಿಬಹುದು, ಸಮಾಜಗಳ ಒಳಗೊಂಡಿರುವ ಪ್ರಮುಖ ಅಂಶಗಳನ್ನು ಅಥವಾ ಸಮೂಹ ಮತ್ತು ಸಂಸ್ಥೆಗಳ ಸಂಕೀರ್ಣವೇ ಸಾಮಾಜಿಕ ರಚನೆ ಎಂದು ನೋಡ್ಬೋದು. ತದನಂತರ ಕಾರ್ಯಾತ್ಮಕವಾದುದು ಎಂದರೇನು ನೋಡ್ಬೋದು. ಕಾರ್ಯಾತ್ಮಕ ಪರಿದೃಷ್ಟಿ ಎಂಬುದು ಯಾವುದೇ ಸಾಮಾಜಿಕ ವಿದ್ಯಮಾನವನ್ನಾದರೂ ಸಹ ಅದು ನಿರ್ವಹಿಸುವ ಕಾರ್ಯ ಆಧಾರದ ಮೇಲೆ ಅರ್ಥೈಸಿಕೊಳ್ಳಬಹುದು. ತದನಂತರ 16 ಸಾಮಾಜಿಕ ವ್ಯವಸ್ಥೆ ಎಂದರೇನು? ಸಂಪೂರ್ಣ ಸಮಗ್ರತೆಯ ಕಾಪಾಡಲು ಒಟ್ಟಾಗಿ ಕೆಲಸ ಮಾಡುವ ಸಮೂಹಗಳು ಮತ್ತು ಸಂಸ್ಥೆಗಳ ಸಾಮಾಜಿಕ ವ್ಯವಸ್ಥೆಗಳು ಎಂದು ಕರೆಯುವರು. ಇನ್ನಿತರ ವ್ಯಾಖ್ಯಾನಗಳನ್ನು 3 ವ್ಯಕ್ತಿಗಳನ್ನು ಕೊಟ್ಟರೆ ಅವನು ಬರಿಬಹುದು. ಸಾಮಾಜಿಕ ಪ್ರಕ್ರಮ ಎಂದರೇನು? ಸಾಮಾಜಿಕ ಪ್ರಕ್ರಮ ಎಂದರೆ ಬಹಳ ಸರಳ ಅರ್ಥದಲ್ಲಿ ಹೇಳುವುದಾದರೆ ಸಾಮಾಜಿಕ ಪ್ರಕ್ರಮ ಎಂಬುದು ಸಮಾಜದ ಜನರ ದೈಹಿಕ ಸಾಮಾಜಿಕ ವರ್ತನೆಗಳನ್ನು ಕಂಡುಬರುವ ಅಥವಾ ಕ್ರಮಬದ್ಧತೆಯನ್ನು ಸೂಚಿಸುತ್ತದೆ. ಅದೇ ರೀತಿ ಅಕ್ಬರ್ನವರ ಪ್ರಕಾರ ಸಾಮಾಜಿಕ ಪ್ರಕ್ರಮ ಎಂದರೆ ವ್ಯಕ್ತಿಗಳಿಂದೊಳಗೊಂಡಿದ್ದ ಸಮೂಹ ಮತ್ತು ವ್ಯಕ್ತಿಗಳ ವರ್ತನೆಯ ವ್ಯವಸ್ಥಿತ ಜೋಡಣೆಯಾಗಿದೆ ಎಂಬುದನ್ನು ನಾವು ನೋಡಬಹುದು. ತದನಂತರ 18 ಸಾಮಾಜಿಕ ಸಮೂಹ ಸಮತೋಲನ ಎಂದರೇನು ಅಂತ ಕೇಳಲು ಕಂಪ್ಲೀಟ್ ಇಲ್ಲಿ ನೋಡ್ಬೋದು. ಸಾಮಾಜಿಕ ಸಮತೋಲನ ಅಥವಾ ಸಂತುಲನ ಎಂಬುದು ಒಂದು ಸಮಸ್ಥಿತಿಯನ್ನು ಸೂಚಿಸುವುದು. ಸಮತೋಲನವೆಂದರೆ ಸಾಮಾಜಿಕ ವ್ಯವಸ್ಥೆಯೊಳಗೆ ವಿಭಿನ್ನ ಭಾಗಗಳ ನಡುವಿನ ಸಮತೋಲನ ಸ್ಥಿತಿಯಾಗಿದೆ ಎಂಬುದನ್ನು ನೋಡ್ಬೋದು. ಅದೇ ರೀತಿ 5 ಅಂಕದ ಪ್ರಶ್ನೆಗಳನ್ನು ನಾವು ನೋಡಬೇಕಾದ್ರೆ ಕಾರ್ಯಾತ್ಮಕವಾದದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಥವಾ ಕಾರ್ಯಾತ್ಮಕ ಸಿದ್ಧಾಂತದ ಬಗ್ಗೆ ಟಿಪ್ಪಣಿ ಬರೆಯಿರಿ ಎಂಬುದನ್ನು ನಾವು ನೋಡ್ಬೋದು. 5 ಅಂಕದ ಪ್ರಶ್ನೆ ನೋಡ್ಬೋದು. ಇದನ್ನು ಯಾವ ರೀತಿ ಬರಿಬೇಕೆಂಬುದನ್ನು ಇಲ್ಲಿ ನಾವು ವಿವರಣೆ ಸಹಿತವನ್ನು ಕೊಡಲಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊರಿ, ಇಲ್ಲ ಸ್ಕ್ರೀನ್ಶಾಟ್ ಹೊಡಿಬೋದು. ನಿಮ್ಗೆ ವಿಡಿಯೋ ಪ್ರಕಾರ ಡಿಸ್ಕ್ರಿಪ್ಷನ್ ಲಿಂಕ್ಗಳು ಕೊಟ್ಟಿದ್ದು, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊರಿ ಎಂಬುದನ್ನು ನಾವಿಲ್ಲಿ ತಿಳಿಯಬಹುದು. ತದನಂತರ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡಿರಿ. 20ನೇ ಪ್ರಶ್ನೆ ಸಾಮಾಜಿಕ ಪ್ರಕರಣ ಎಂದರೇನು ಮತ್ತು ಅದರ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸಂಪೂರ್ಣ ಮಾಹಿತಿ ಸರಿಯಾದ ರೂಪದಲ್ಲಿ ಇದೆ, ಅದನ್ನು ಉಪಯೋಗ ಮಾಡ್ಕೊರಿ. ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಆಗ ಸಪೋರ್ಟ್ ಮಾಡಿರಿ. 10 ಅಂಕದ ಪ್ರಶ್ನೆ ಸಾಮಾಜಿಕ ಸಂರಚನೆಯ ಗುಣಲಕ್ಷಣಗಳನ್ನು ಬರೆಯಿರಿ. ಆನ್ಸರ್ಗಳ ಸರಿಯಾದ ರೀತಿಯಲ್ಲಿದ್ದಾವೆ ನೋಡ್ಕೊರಿ. ಪ್ರತಿಯೊಂದನ್ನು ಬರೀಬೇಕಾ, ಬರೆದ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾ. ಸಾಮಾಜಿಕ ಸಂರಚನೆಯ ಸಾಂಸ್ಕೃತಿಕವಾಗಿ ವ್ಯಾಖ್ಯಾನಿಸಲಾದ ಗುರಿ ಮತ್ತು ಉದ್ದೇಶ ಆಸಕ್ತಿಗಳನ್ನು ಒಳಗೊಂಡಿರ್ತದೆ ಎಂಬುದನ್ನು ನೋಡ್ಬೋದು. ತದನಂತರ ಸೆಕೆಂಡ್ ಒನ್ ಸಾಮಾಜಿಕ ಸಂರಚನೆ ಸಮಾಜದಲ್ಲಿ ಮಾದರಿಯ ಸಾಮಾಜಿಕ ವ್ಯವಸ್ಥೆಯನ್ನು ಒಟ್ಟು ಮೊತ್ತವಾಗಿದ್ದು ಅದು ವ್ಯಕ್ತಿಗಳ ಕ್ರಿಯೆಯನ್ನು ಹೊರಹೊಮ್ಮುವ ಮತ್ತು ನಿರ್ಧರಿಸುವ ನಿಯಮಗಳು ಹೊಂದಿದೆ. ಅದೇ ರೀತಿ ಇಲ್ಲಿ ಗುಣಲಕ್ಷಣಗಳ ಅವುಗಳನ್ನು ನೋಡ್ಕೊರಿ. ತದನಂತರ 22 ಕಾರ್ಯಾತ್ಮಕ ಪೂರ್ವ ಅವಶ್ಯಕತೆಗಳನ್ನು ವಿವರಿಸಿರಿ ಅಂತ ಹೇಳ್ಯಾರ, ಅದನ್ನು ಸರಿಯಾದ ರೀತಿಯಲ್ಲಿ ವಿವರಣೆ ಮಾಡಿರಿ.
ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾತ್ರ ನಾವು ಇಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಅದೇ ರೀತಿ ಮುಂದಿನ ವಿಡಿಯೋ ಒಳಗೆ ಏನು ಮಾಡೋದ್ರೆ ಮುಂದಿನ ಚಾಪ್ಟರ್ ನೋಡ್ರಿ. ಅದೇ ರೀತಿ ಇವುಗಳನ್ನು ನಿಮಗೆ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇಲ್ಲಿ 6, 7 ಹಿಡ್ಕೊಂಡು ಮುಂದಿನ ಕ್ಲಾಸ್ಗಳು ಡಿಸ್ಕಷನ್ ಮಾಡೋಣ. ಅದೇ ರೀತಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.